ಈ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿರುವಂತ ಕುರ್ತಾ ಸೆಟ್ ಮತ್ತೆ ಕಾಂಬೋ ಕುರ್ತಾ ಸೆಟ್ ಕೂಡ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 295. ಬನ್ನಿ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾವು ಮೀಶೋ ಇಂದ ಕುರ್ತಾ ಸೆಟ್ ನ ತರಿಸಿದೀವಿ. ಯಾಕಂದ್ರೆ ನಿಮ್ಗೆ ಮೀಶೋ ಇಂದ ಕುರ್ತಾ ಸೆಟ್ ತುಂಬಾನೇ ಇಷ್ಟಪಡ್ತೀರಾ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಕುರ್ತಾ ಸೆಟ್ ನ ತರಿಸಿದೀನಿ. ಅದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ 295 ರೂಪಾಯಿ. ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಮೊದಲನೇ ಕುರ್ತಾ ಸೆಟ್ ನ ಓಪನ್ ಮಾಡೋಣ. ಮೊದಲನೇ ಕುರ್ತಾ ಸೆಟ್ ತುಂಬಾನೇ ಚೆನ್ನಾಗಿದೆ. ಇದರದ್ದು ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಪ್ರಿಟಿಯಾಗಿದೆ. ಮೆರೂನ್ ಕಲರ್ ಕುರ್ತಾ. ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ವಿ ನೆಕ್ ಬಾತಿಕ್ ಪ್ರಿಂಟ್ ಅಂತಾರೆ ಇದನ್ನ, ಬಾತಿಕ್ ಪ್ರಿಂಟ್ ಅಂತ. ಬಟ್ ಪ್ರಿಂಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನನಗೆ ಆಕ್ಚುಲಿ ಟ್ರೈಬಲ್ ಡಿಸೈನ್ ಇರುವಂತ ಒಂಥರ ಏನೋ ಟ್ರೆಡಿಷನಲ್ ಎತ್ನಿಕ್ ಮೋತಿಕ್ ಪ್ರಿಂಟ್ ಆ ತರದ್ದೆಲ್ಲ ಕುರ್ತಾ ಸೆಟ್ ತುಂಬಾನೇ ಇಷ್ಟ ಆಗುತ್ತೆ. ಇದು ನೋಡಿ, ಇದು ತುಂಬಾನೇ ಚೆನ್ನಾಗಿದೆ. ಇದು ಮೆರೂನ್ ಅಂಡ್ ವೈಟ್ ಕಾಂಬಿನೇಷನ್ ಅಂಡ್ ಪ್ರಿಂಟಿಂಗ್ ತುಂಬಾನೇ ಸಕ್ಕತ್ತಾಗಿದೆ. ವಿ ನೆಕ್ ಕುರ್ತಾ, ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. ಇದ್ರದ್ದು ಪ್ಯಾಂಟ್ ನೋಡಿ, ಪ್ಯಾಂಟ್ ಸ್ಯಾಫ್ರಾನ್ ಕಲರ್ ಇದೆ, ಕೇಸರಿ ಕಲರ್ ಪ್ಯಾಂಟ್. ಅದ್ರ ಮೇಲ್ಗಡೆ ಕೂಡ ಪ್ರಿಂಟಿಂಗ್ ತುಂಬಾನೇ ಚೆನ್ನಾಗಿದೆ. ವೈಟ್ ಅಂಡ್ ಕೇಸರಿ ಕಲರ್ ಪ್ಯಾಂಟ್. ಇದು ಇಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಪ್ರಿಂಟಿಂಗ್ ಇದು ಏನೋ ವಾಶ್ ಮಾಡಿದ್ರೆ ಹೋಗಲ್ಲ, ಆಯ್ತಾ. ತುಂಬಾನೇ ಚೆನ್ನಾಗಿದೆ. ಇದು ಫ್ಯಾಬ್ರಿಕ್ ಜೊತೆನೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಪ್ರಿಂಟಿಂಗ್ ಆಗಿ ಪ್ರೆಸ್ಡ್ ಪ್ರಿಂಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ವಾಶಿಗೆ ಹೋಗುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ದುಪ್ಪಟ್ಟನು ನೋಡಿ, 2 ಪ್ಯಾಂಟ್ ಮತ್ತೆ ಕುರ್ತಾನ ಮ್ಯಾಚ್ ಮಾಡ್ಲಿಕ್ಕೆ ಕಾಂಬಿನೇಷನ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಅಂಡ್ ಪ್ರಿಂಟಿಂಗ್ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಕೊಡ್ತಿರೋ 580 ರೂಪಾಯಿಗೆ ಇದು ವರ್ತ್ ಇದೆಯಾ? ಇದ್ರದ್ದು ಫಿಟ್ಟಿಂಗ್ ಯಾವ ತರ ಬರುತ್ತೆ, ಲುಕ್ ಯಾವ ತರ ಬರುತ್ತೆ ನೋಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ, ಕಲರ್ ಕಾಂಬಿನೇಷನ್ ಯಾವ ತರ ಇದೆ ನೋಡಿ, ಯಾವ ತರ ಕಾಣಿಸ್ತಾ ಇದೆ. ನಾನು ಮುಂಚೆ ಕುರ್ತಾ ಮತ್ತೆ ಪ್ಯಾಂಟ್ ಉಟ್ಟಾಗ ಏನಪ್ಪ ಇಷ್ಟು ಡಿಫ್ರೆಂಟ್ ಆಗಿದೆ, ನನಗೆ ಯಾರಾದ್ರೂ ಇವಳೇನು ಉಲ್ಟಾ ಪಲ್ಟಾ ಬೇರೆ ಬೇರೆ ಡ್ರೆಸ್ ಹಾಕೋಬಿಟ್ಟಿದ್ದಾಳೆ ಅಂತ ಅನ್ಕೋತಾರೆ ಅಂತ ಅನ್ಕೊಂಡೆ. ಆಮೇಲೆ ನಾನು ದುಪ್ಪಟ್ಟ ಹಾಕೊಂಡ ಮೇಲೆ ಗೊತ್ತಾಯ್ತು, ಓಕೆ ದುಪ್ಪಟ್ಟ ಹಾಕೊಂಡ ಮೇಲೆ ಇದು ಈಕ್ವಲ್ ಅನ್ಸುತ್ತೆ. ಕುರ್ತಾ ಮತ್ತೆ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ಬಟ್ ಸೆಪ್ರೇಟ್ ನೀವು ದುಪ್ಪಟ್ಟ ಇಲ್ದೇನೆ ಹಾಕೊಂಡ್ರೆ ತುಂಬಾನೇ ಡಿಫ್ರೆಂಟ್ ಅನ್ಸುತ್ತೆ. ಏನೋ ಬೇರೆ ಯಾವ್ದ್ರದೋ ಪ್ಯಾಂಟ್ ಬೇರೆ ಯಾವ್ದೋ ಟಾಪ್ ಮೇಲೆ ಹಾಕೊಂಡಿದ್ರೆ ಅನ್ಸುತ್ತೆ. ಬಟ್ ದುಪ್ಪಟ್ಟ ಇದ್ರೆ ಇದಕ್ಕೆ ಪ್ಲಸ್ ಪಾಯಿಂಟ್. ದುಪ್ಪಟ್ಟ ಇಂದಾನೆ ಇಷ್ಟು ಚೆನ್ನಾಗಿ ಲುಕ್ ಬರೋದು. ಸೊ ನಾವು ದುಪ್ಪಟ್ಟಾಗೇನೆ ಓಕೆ ಅನ್ಬೇಕು ಆಕ್ಚುಲಿ ಹೇಳೋದಾದ್ರೆ. ಸೊ ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ಯಾಬ್ರಿಕ್. ಅಂಡ್ ತುಂಬಾನೇ ಟ್ರೆಡಿಷನಲ್ ಅಂಡ್ ಏನೋ ಒಂಥರ ಡೀಸೆಂಟ್ ಲುಕ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿದೆ. ಇದು ಟೆಂಪಲ್ ವಿಯರಿಗೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಕೊಡ್ತಿರೋ ಪ್ರೈಸಿಗೆ ಈ ಕುರ್ತಾ ಸೆಟ್ ತುಂಬಾನೇ ಬರ್ತಿದೆ. ಓವರ್ ಆಲ್ ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಎರಡನೇ ಕುರ್ತಾ ಸೆಟ್ ನ ಓಪನ್ ಮಾಡೋಣ. ಎರಡನೇ ಕುರ್ತಾ ಸೆಟ್ ನಮಗೆ ಕಾಂಬೋ ಕುರ್ತಾ ಸೆಟ್. ಇದರಲ್ಲಿ ನಿಮಗೆ 2 ಕುರ್ತಾ ಸೆಟ್ ಬಂದಿದೆ. ಇದ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಕುರ್ತಾ ಸೆಟ್ ಅಲ್ಲಿ ನಿಮ್ಗೆ ಕೆಳಗಡೆ ಶರಾರಾ ಬಾಟಮ್ ಬರುತ್ತೆ, ಅದು ಪ್ಲಸ್ ಪಾಯಿಂಟ್. ಇದನ್ನ ನೀವು ಫೆಸ್ಟಿವ್ ವಿಯರ್ಗೆ ಉಡ್ಬೋದು. ಸೊ ಫಸ್ಟ್ ಕುರ್ತಾ ಸೆಟ್ ಬಂದ್ಬಿಟ್ಟು ನೋಡಿ, ಈ ಕಲರ್ ಇದೆ. ಈ ಕಲರ್ ತುಂಬಾನೇ ಪ್ರಿಟಿ ಆಗಿದೆ. ಮತ್ತೆ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ರೌಂಡ್ ನೆಕ್, 3/4 ಸ್ಲೀವ್, ಈ ತರ ಪ್ರಿಂಟಿಂಗ್ ಇದೆ ಸ್ಲೀವ್ಸ್ ಮೇಲ್ಗಡೆ. ಮುಂದ್ಗಡೆ ನೆಕ್ ಮೇಲ್ಗಡೆನೂ ಅದೇ ಇದೆ. ಮತ್ತೆ ಸೈಡ್ ಕಟ್ ಮೇಲೂ ಕೂಡ ಸೇಮ್, ಏನು ಸ್ಲೀವ್ಸ್ ಮೇಲ್ಗಡೆ ಎಡ್ಜಿಗೆ ಏನ್ ಕೊಟ್ಟಿದಾರಲ್ಲ ಈ ತರ ಬಾರ್ಡ್ರಿಂಗ್, ಆ ತರ ಸೇಮ್ ನಿಮ್ಗೆ ಕಟ್ಟಲ್ಲೂ ಬರುತ್ತೆ ಈ ತರ. ಆಮೇಲೆ ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲೂ ಬರುತ್ತೆ. ಕಲರ್ ತುಂಬಾನೇ ಚೆನ್ನಾಗಿದೆ. ನೋಡಿ ಯಾವ ತರ ಇದೆ. ರೇಯಾನ್ ಫ್ಯಾಬ್ರಿಕ್ ಇದು. ಪ್ಯಾಂಟು ನೋಡಿ ಸೇಮ್ ಕಲರ್ ಅಲ್ಲಿ ಇದೆ ಪ್ಯಾಂಟು. ಇದ್ರ ಮೇಲ್ಗಡೆ ಕೂಡ ಈ ತರ ಬುಟ್ಟ ಏನು ಪ್ರಿಂಟಿಂಗ್ ಬಂದಿದೆ ನೋಡಿ, ಇಲ್ಲಿ ಗೋಲ್ಡನ್ ಕಲರ್ ಪ್ರಿಂಟಿಂಗ್. ಇದು ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ನಾನು ತರಿಸಿರೋದು ಎಸ್ ಸೈಜ್. ಇನ್ನೊಂದು ಕುರ್ತಾ ಸೆಟ್ನ ನೋಡೋಣ. ಇದ್ರ ಜೊತೆಗೆ ಈ ಕಾಂಬೋದಲ್ಲಿ ಬಂದಿರೋಂಥ ಇನ್ನೊಂದು ಕುರ್ತಾ ಸೆಟ್ ಇದು. ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ. ಆರೆಂಜ್ ವಿತ್ ವೈಟ್, ಆರೆಂಜ್ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಯಾವಾಗಲೂ. ನೋಡಿ ಪ್ರಿಂಟಿಂಗ್ ಏನು ಚೆನ್ನಾಗಿದೆ. ಇದು ಆಕ್ಚುಲಿ ಬಾಂದೇಜ್ ಪ್ರಿಂಟಿಂಗ್ ಇದೆ ಇದ್ರ ಮೇಲ್ಗಡೆ. ನೋಡ್ಬೋದು ಇಲ್ಲಿ ನೀವು ಬಾಂದೇಜ್ ಪ್ರಿಂಟಿಂಗ್ ಇದೆ. ಇದೇನಿದೆಯಲ್ಲ ಇದು ಬಾಂದೇಜ್ ಪ್ರಿಂಟಿಂಗ್ ಅಂತೀವಿ. ಅಂಡ್ ಸ್ಲೀವ್ಸ್ಗೆ ಈ ತರ ಬಾರ್ಡರಿಂಗ್ ಕೊಟ್ಟಿದ್ದಾರೆ.
ಫ್ಯಾಬ್ರಿಕ್ಕು ಸ್ವಲ್ಪ ರಫ್ ಅನಿಸ್ತು. ಇಲ್ಲ ಸಾರಿ, ಚೆನ್ನಾಗೇ ಇದೆ. ರೇಯಾನ್ ಫ್ಯಾಬ್ರಿಕ್ ಆ್ಯಂಡ್ ಫ್ರಂಟ್ ನೆಕ್ಲೈನ್ ನೋಡ್ಬೋದು, ರೌಂಡ್ ನೆಕ್ಲೈನ್. ಮತ್ತು ಇದ್ರ ಮೇಲ್ಗಡೆ ಸ್ವಲ್ಪ ವರ್ಕ್ ಆಗಿದೆ. ಮುಂದ್ಗಡೆ ಫ್ರಂಟಲ್ಲಿ ಆರೆಂಜ್ ಕಲರ್ ಪ್ಯಾಂಟ್ ಅಲ್ಲ ಇದು. ಸರಿ, ನಾನು ಆವಾಗಲೇ ಪ್ಯಾಂಟ್ ತೋರಿಸಿದ್ನ ನಿಮಗೆ, ಒಂದೇ ನಿಮಿಷ. ಓಕೆ, ಇದ್ರ ಜೊತೆಗೆ ಪ್ಯಾಂಟ್ ಬಂದಿದೆ. ಇದ್ರ ಜೊತೆಗೆ ಅಂದರೆ ಆರೆಂಜ್ ಕಲರ್ ಏನು ಕುರ್ತಾ ಇದೆಯಲ್ಲ ಅದ್ರ ಜೊತೆಗೆ ನಿಮಗೆ ಈ ಥರ ಶರಾರ ಪ್ಯಾಂಟ್ ಬಂದಿದೆ ನೋಡಿ. ಇದ್ರದ್ದು ಅಗಲ ಅಷ್ಟು ನೀಟಾಗಿ ಬಂದಿಲ್ಲ ಅನ್ಕೋತೀನಿ, ಬಟ್ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ವಿಯರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಇಲ್ಲಿ ಟೈಟ್ ಇದ್ದು ಇಲ್ಲಿ ಸ್ವಲ್ಪ ಅಗಲ ಇದ್ರೆ ಶರಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ. ಫಿಟ್ಟಿಂಗ್ ವೈಸ್ ಯಾವ ಥರ ಬರುತ್ತೆ, ಲುಕ್ ವೈಸ್ ಯಾವ ಥರ ಬರುತ್ತೆ. ಮತ್ತು ಇದ್ರ ಪ್ರೈಸ್ ಹೇಳೋದು ಮರ್ತೆ ಅಲ್ವಾ, ಇದು 2 ಕುರ್ತಾ ಸೆಟ್ ಸೇರಿ 617 ರೂಪಾಯಿ ನನಗೆ ಬಿದ್ದಿರೋದು. ನೀವು ಪರ್ಚೇಸ್ ಮಾಡಬೇಕಾದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಇಲ್ಲ ಕಡಿಮೆನೂ ಆಗ್ಬೋದು, ಜಾಸ್ತಿ ಆಗ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಬನ್ನಿ ವಿಯರ್ ಮಾಡಿಬಿಟ್ಟು ನೋಡೋಣ ಕೊಡ್ತಿರೋ ಪ್ರೈಸಿಗೆ ಇದು ಬರ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಇದೆ. ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ನೋಡ್ಬೋದು ಇಲ್ಲಿ ಯಾವ ಥರ, ಇದ್ರ ಶೇಪ್ ಯಾವ ಥರ ಬರ್ತಾ ಇದೆ. ಆಲ್ಮೋಸ್ಟ್ ಶರಾರ ಥರನೇ ಬರ್ತಾ ಇದೆ, ಬಟ್ ಇನ್ನೊಂದು ಸ್ವಲ್ಪ ಇಲ್ ಟೈಟ್ ಇದ್ದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ರೆ ಕಂಪ್ಲೀಟ್ ಶರಾರ ಅನ್ಸೋದು. ಬಟ್ ಇವಾಗ ನೋಡಿದ್ರೆ ಏನೊಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಬಟ್ ಓವರ್ ಆಲ್ ಫಿಟ್ಟಿಂಗ್ ವೈಸ್ ಪ್ಯಾಂಟ್ ಆ್ಯಂಡ್ ಕುರ್ತಾ ಲುಕ್ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದು ಕಾಂಬಿನೇಷನ್ ಏನಿದೆಯಲ್ಲ ಗೋಲ್ಡ್ ಆ್ಯಂಡ್ ದಿಸ್ ಕಲರ್ ಇಸ್ ಲುಕಿಂಗ್ ವೆರಿ ಗುಡ್. ನೋಡ್ಬೋದು ಇಲ್ಲಿ ನೀವು ಫಿಟ್ಟಿಂಗ್ ವೈಸ್ ತುಂಬಾ ಪರ್ಫೆಕ್ಟ್ ಆಗಿದೆ ಓವರ್ ಆಲ್. ಆ್ಯಂಡ್ ಫ್ಯಾಬ್ರಿಕ್ ನೋಡಿ ಯಾವ ಥರ ಇದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಕುರ್ತಾ ಸೆಟ್ ಇದೆ ಅಲ್ವಾ, ಅದನ್ನು ವಿಯರ್ ಮಾಡೋಣ. ಸೊ 617 ರೂಪಾಯಿ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ಇದಂತೂ ಚೆನ್ನಾಗಿದೆ, ನೋಡ್ಲಿಕ್ಕಂತೂ ಚೆನ್ನಾಗಿದೆ. ಆ್ಯಂಡ್ ಲುಕ್ ವೈಸು ಚೆನ್ನಾಗಿದೆ. ಅದನ್ನು ಟ್ರೈ ಮಾಡೋಣ. 2 ಟ್ರೈ ಮಾಡಾದ್ಮೇಲೆ ಥಮ್ಸಪ್ ಹೇಳೋಣ ಪ್ರೈಸಿಂಗಿಗೆ. ಬನ್ನಿ ನೋಡಿ, ಈ ಕುರ್ತಾ ಸೆಟ್ದು ಲುಕ್ ಯಾವ ಥರ ಬರ್ತಾ ಇದೆ, ಪ್ಯಾಂಟ್ ಯಾವ ಥರ ಬರ್ತಾ ಇದೆ. ಶರಾರ ಕಂಪ್ಲೀಟ್ ಶರಾರ ಅಷ್ಟೊಂದೇನು ಕಂಪ್ಲೀಟ್ ಶರಾರ ಬರ್ತಿಲ್ಲ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಟೈಟ್ ಇದ್ದು ಇಲ್ಲೊಂದು ಸ್ವಲ್ಪ ಅಗಲ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರೋದು. ಬಟ್ ನಿಜವಾಗ್ಲೂ ಹೇಳ್ತಿದ್ದೀನಿ, 617 ರೂಪಾಯಿಗೆ ಈ 2 ಕುರ್ತಾ ಸೆಟ್ ತುಂಬಾ ಬರ್ತಿದೆ. ಲುಕ್ ವೈಸ್ ನೋಡ್ಬೋದು, ಕಲರ್ ಕಾಂಬಿನೇಷನ್, ಪ್ಯಾಟ್ರನ್, ಫಿಟ್ಟಿಂಗ್ ಎಲ್ಲ ನೋಡೋದಾದ್ರೆ ತುಂಬಾ ವರ್ತಿದೆ. ಇದು ಇನ್ ಕೇಸ್ ಏನಾದರೂ 1000 ರೂಪಾಯಿ ಆಗಿದ್ರೆ ನಿಜವಾಗ್ಲೂ ವರ್ತಿಲ್ಲ ಅಂತ ಹೇಳ್ತಿದ್ದೆ. ಬಟ್ 617 ರೂಪಾಯಿಗೆ 2 ಕುರ್ತಾ ಸೆಟ್, ಅದು ಇಷ್ಟು ಚೆನ್ನಾಗಿರೋ ಕುರ್ತಾ ಸೆಟ್, ಕಲರ್ ವೈಸ್ ಆ್ಯಂಡ್ ಪ್ಯಾಟರ್ನ್ ವೈಸ್ ಪ್ರಿಂಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 3ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಆ್ಯಕ್ಚುಲಿ 3ನೇ ಕುರ್ತಾ ಸೆಟ್ ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಗ್ರೇ, ಆಮೇಲೆ ನೋಡಿ ಒಂದೇ ನಿಮಿಷ ಓಪನ್ ಮಾಡಿಬಿಡ್ತೀನಿ. ಗ್ರೇ, ಬೀಜ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಫ್ಲೋರಲ್ ಪ್ರಿಂಟೆಡ್ ಕುರ್ತಾ ಸೆಟ್ ಇದು ತುಂಬಾ ಏನೋ ಸ್ವಲ್ಪ ಫಾರ್ಮಲ್ ಲುಕ್ ಕೊಡುತ್ತೆ. ಆಫೀಸ್ ವೇರಿಗೆ ಚೆನ್ನಾಗಿದೆ ಇದು. ನೋಡ್ಬೋದು ಇಲ್ಲಿ ನೀವು. ಸೈಜ್ ನಾನು ಎಸ್ ತರಿಸಿದೆ, ಬಟ್ ಎಮ್ ಬಂದುಬಿಟ್ಟಿದೆ. ಬಟ್ ನೋಡೋಣ, ಎಮ್ ತುಂಬಾ ದೊಡ್ಡದಾಗುತ್ತೆ ನನಗೆ. ಓಕೆ, ಇದ್ರದ್ದು ಸ್ಲೀವ್ಸ್ ನೋಡಿ ಈ ಥರ ಇದೆ. 3/4 ಇಲ್ಲೊಂದು ಅಗ್ಲ ಬಾರ್ಡರ್ ಬಂದ್ಬಿಟ್ಟು ನಿಮಗೆ ಈ ಥರ ಶರ್ಟ್ ಸ್ಲೀವ್ ಬರುತ್ತಲ್ಲ ಆ ಥರ ಇದೆ. ಆ್ಯಂಡ್ ಮುಂದ್ಗಡೆ ಫ್ರಂಟ್ ನೆಕ್, ಹೈ ನೆಕ್ ಓಪನಿಂಗ್ ಇದೆ ನಿಮಗೆ, ಹೈ ಓಪನ್ ಇದೆ. ಮತ್ತು ಇಲ್ಲಿ ನಿಮಗೆ ಕಟ್ ಇರಲ್ಲ, ಸೈಡ್ ಕಟ್ ಇದೆ. ಇದರಲ್ಲಿ ಸೈಡ್ ಕಟ್ ಇದೆ ಆ್ಯಕ್ಚುಲಿ. ಇಲ್ಲಿ ಫ್ರಂಟ್ ಬಟನಿಂಗ್ ಇದೆ ನಿಮಗೆ. ಫ್ಲೋರಲ್ ಪ್ರಿಂಟೆಡ್ ಕುರ್ತಾ ಇದು. ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ಬಂದಿರುತ್ತೆ, ಸೇಮ್ ಪ್ರಿಂಟಿಂಗು ನೋಡಿ ಈ ಥರ. ಸೊ ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ಸೈಜ್ ಎಮ್ ಬಂದ್ಬಿಟ್ಟಿದೆ. ಇದು ನನಗೆ ಬಿದ್ದಿರೋದು 432 ರೂಪಾಯಿ ಕುರ್ತಾ ಸೆಟ್. ಯಾಕೋ ಸೈಜ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಕೊಡ್ತಿರೋ 432 ರೂಪಾಯಿಗೆ ಇದು ಬರ್ತಿದೆಯಾ ಇಲ್ಲ ಅದನ್ನು ಚೆಕ್ ಮಾಡೋಣ. ಇದರ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಬ್ಲೆಂಡೆಡ್. ನಾನು ತರಿಸಿದ್ದು ಎಸ್ ಸೈಜ್, ಬಟ್ ಬಂದಿರೋದು ನನಗೆ ಎಮ್. ಸ್ವಲ್ಪ ದೊಡ್ಡದಾಗುತ್ತೆ ಅನ್ಕೋತೀನಿ. ಬಟ್ ಸ್ಟಿಲ್ ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಬನ್ನಿ ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಇಲ್ಲಿ ಸೈಡಲ್ಲಿ ಕಟ್ಟಿಂಗ್ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅವಾಗ ಸ್ವಲ್ಪ ಈ ಥರ ಏನೋ ಒಂಥರ ಸ್ಟ್ರೈಟ್ ಲುಕ್ ಬರೋದು. ಬಟ್ ಇಲ್ಲಿ ಕಟ್ಟಿಂಗ್ ಇದೆ, ಬಟ್ ಸ್ಟಿಲ್ ಲುಕ್ಕೇನೋ ಚೆನ್ನಾಗೇ ಇದೆ. ಬಟ್ ನನಗೆ ಫಿಟ್ಟಿಂಗ್ ಸ್ವಲ್ಪ ಇದು ಎಮ್ ಸೈಜ್ ಅಲ್ಲ, ಸ್ವಲ್ಪ ದೊಗ್ಲೆ ಅನ್ನಿಸುತ್ತೆ. ಬಟ್ ಹಿಂಗಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ನೋಡ್ಬೋದು ಇಲ್ಲಿ ಓವರ್ ಆಲ್ ಪ್ರಿಂಟಿಂಗ್ ಏನಿದೆಯಲ್ಲ, ಇದ್ರದ್ದು ಪ್ರಿಂಟಿಂಗೇ ಪ್ಲಸ್ ಪಾಯಿಂಟ್. ಇದ್ರ ಪ್ರಿಂಟಿಂಗೇ ಈ ಒಂದು ಕುರ್ತಾ ಸೆಟ್ನ ಹೈಲೈಟ್ ಮಾಡ್ತಿರೋದು. ಆ್ಯಂಡ್ ಫ್ಯಾಬ್ರಿಕ್ ಕಾಟನ್ ಬ್ಲೆಂಡೆಡ್, ಕಂಪ್ಲೀಟ್ ಕಾಟನ್ ಅಲ್ಲ. ಸೊ ಓವರ್ ಆಲ್ ಈ ಕಲರ್ ಕಾಂಬಿನೇಷನ್ ಆ್ಯಂಡ್ ಪ್ರಿಂಟಿಂಗೇ ನನಗೆ ತುಂಬ ಇಷ್ಟ ಆಗ್ತಿರೋದು. ಇದ್ರದ್ದು ಎಸ್ ಸೈಜ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸೋದೇನೋ. ಬಟ್ ಕೊಡ್ತಿರೋ ಪ್ರೈಸಿಗೆ ಲುಕ್ ವೈಸ್ ಆ್ಯಂಡ್ ಫಿಟ್ಟಿಂಗ್, ಫ್ಯಾಬ್ರಿಕ್ ಎಲ್ಲ ಓಕೆ ಇದೆ.
ಕೊಡ್ತಿರೋ ಪ್ರೈಸಿಗೆ ಇದು ಬರ್ತಿದೆ, ಲುಕ್ ವೈಸ್ ಓಕೆ ಇದೆ ಅಂತ ಹೇಳ್ತಾ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 4ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 4ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಊಲ್ದು ಉಣ್ಣೆ ಅಂತೀವಲ್ಲ, ಉಣ್ಣೆ ಫ್ಯಾಬ್ರಿಕ್ದು ವಿಂಟರ್ ವೇರಿಗೆ ಅಂದರೆ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರಿಂಟಿಂಗ್ ನೋಡಿ ಯಾವ ಥರ ಇದೆ, ಲೀವ್ಸ್ ಡಿಸೈನ್, ಬಾಟನಿಕಲ್ ಪ್ರಿಂಟಿಂಗ್ ಅಂತೀವಿ ಇದನ್ನ, ಬಾಟನಿಕಲ್ ಪ್ರಿಂಟ್. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಪೀಚ್ ಆ್ಯಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್. ರೌಂಡ್ ನೆಕ್, 3/4 ಸ್ಲೀವ್, ಊಲ್ ಫ್ಯಾಬ್ರಿಕ್, ಸೈಡ್ ಕಟ್ ಇದೆ. ಇಲ್ಲಿ ಮುಂದ್ಗಡೆ ಒಂದು ಸ್ಟ್ರೈಟ್ ಈ ಥರ ನೆಕ್ ಫ್ರಂಟ್ ಡಿಸೈನ್ ಕೊಟ್ಟಿದ್ದಾರೆ. ಪ್ಯಾಂಟ್ ಬಂದ್ಬಿಟ್ಟು ಪೀಚ್ ಕಲರಲ್ಲಿದೆ. ಇದಕ್ಕೆ ನಿಮಗೆ ಬಾರ್ಡ್ರಿಂಗ್ ಮೇಲ್ಗಡೆ ಟಾಪ್ ಏನಿದೆಯಲ್ಲ ಅದರದ್ದೇ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ. ಬಾಟಮಲ್ಲಿ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ನಾನು ತರಿಸಿರೋಂಥದ್ದು ಎಸ್ ಸೈಜ್. ಇದ್ರದ್ದು ವೂಲ್ ಫ್ಯಾಬ್ರಿಕ್. ಇದು ನನಗೆ ಬಿದ್ದಿರೋದು 347 ರೂಪಾಯಿ. ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಇದನ್ನು ಹೇಳ್ತೀನಿ, ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ. ಉಣ್ಣೆ ಅಂತೀವಲ್ಲ, ಉಣ್ಣೆದು ಬಟ್ಟೆ ಇದು. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಇದು ಬರ್ತಿದೆಯಾ, ಆಮೇಲೆ ಫಿಟ್ಟಿಂಗ್ ಯಾವ ಥರ ಇದೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಲುಕ್ ಯಾವ ಥರ ಬರ್ತಾ ಇದೆ, ಫಿಟ್ಟಿಂಗ್ ಯಾವ ಥರ ಇದೆ ನೋಡಿ, ಓವರಾಲ್ ಯಾವ ಥರ ಇದೆ ಕುರ್ತಾ ಸೆಟ್ ಯಾವ ಥರ ಇದೆ. ಇದು ಆ್ಯಕ್ಚುಲಿ ವೂಲ್ ಕುರ್ತಾ ಸೆಟ್. ಬೆಚ್ಚಗೇನೋ ಇದೆ ಚಳಿಗಾಲಕ್ಕೆ, ಬಟ್ ಇದು ಏನೋ ವೂಲ ಏನೋ ನನಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲ. ನೀವೇ ಹೇಳಿ ಇಷ್ಟು ಕಡಿಮೆ ರೇಟಿಗೆ ವೂಲ್ ಫ್ಯಾಬ್ರಿಕ್ ಸಿಗುತ್ತಾ, ವೂಲ್ ಕುರ್ತಾ ಸೆಟ್ ಸಿಗುತ್ತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಓವರಾಲ್ ಲುಕ್ ವೈಸ್ ಫ್ಯಾಬ್ರಿಕ್ ಏನು ಆ ಥರ ಇಚ್ಚಿಂಗ್ ಏನಿಲ್ಲ, ಸಾಫ್ಟ್ ಚೆನ್ನಾಗಿದೆ, ಬೆಚ್ಚಗೆ ಅನ್ನಿಸ್ತಾ ಇದೆ, ಲುಕ್ ವೈಸ್ ಚೆನ್ನಾಗಿದೆ. ಸೊ ಕೊಡ್ತಿರೋ ಪ್ರೈಸ್ಗೂ ಓಕೆ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್. ಬನ್ನಿ ಫೈನಲ್ ಅಂದರೆ 5ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಇದ್ರದ್ದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಪ್ರಿಂಟಿಂಗ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ತರಿಸಿದ್ದು. ಇದು ಕೂಡ ವುಲನ್ ಫ್ಯಾಬ್ರಿಕ್ಕು ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ, ಬಟ್ ನೋಡಿದ್ರೆ ಹಾಗೆ ಅನ್ನಿಸ್ತಿದೆ. ಪ್ರಿಂಟಿಂಗ್ ಮಾತ್ರ ಸಖತ್ತಾಗಿದೆ. ಕಾಲರ್ ನೋಡಿ ಯಾವ ಥರ ಇದೆ, ಕೋಟ್ ಕಾಲರ್ ಥರ ಇದೆ. ಇದು ಕೋಟ್ ಕಾಲರು ಮತ್ತು ಇಲ್ಲಿ ಬಟನ್ ಇದೆ ಈ ಥರ. ಮೇಲ್ಗಡೆ ಲೀವ್ಸ್ ಆ್ಯಂಡ್ ಫ್ಲವರ್ ಡಿಸೈನ್ ಇದೆ. ಪ್ಯಾಂಟ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ, ಸ್ಮಾಲ್ ಚುಕ್ಕಿ ಈ ಥರ ಡಿಸೈನ್ ಇದೆ ಇದ್ರ ಮೇಲ್ಗಡೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಇದು ಕೂಡ ಸೇಮ್ ವೂಲ್ ಫ್ಯಾಬ್ರಿಕ್ ಅನ್ನಿಸ್ತಾ ಇದೆ. ಬಟ್ ನಂಗೆ ಗೊತ್ತಿಲ್ಲ, ಇದ್ರ ಪ್ರೈಸ್ ಬಂದ್ಬಿಟ್ಟು 295 ರೂಪಾಯಿ. ವುಲನ್ ಅಷ್ಟು ಕಡಿಮೆ ಕಾಸ್ಟಲ್ಲಿ ನಮಗೆ ಸಿಗುತ್ತಾ? ಒಂದ್ಸರ್ತಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೇನೋ ಕಾಸ್ಟ್ಲಿ ಅನಿಸುತ್ತೆ, ವೂಲ್ ಕಾಸ್ಟ್ಲಿ ಅಲ್ವಾ, ಉಣ್ಣೆ ಗಿಣ್ಣೆ ಎಲ್ಲ. ಬಟ್ ಇದು 295 ರೂಪಾಯಿ. ಆವಾಗಲೇ ಒಂದು ತೋರಿಸಿದ್ನಲ್ಲ ಅದೂ ವುಲನ್ ಇದೆ. ಸೊ ಇಷ್ಟು ಕಡಿಮೆ ರೇಟಿಗೆ ಬರುತ್ತಾ, ಅಥವಾ ಇದು ವುಲನ್ನೇನೋ ಇಲ್ಲ ಬೇರೆ ಯಾವುದಾದ್ರೂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಮೇ ಬಿ ಮಿಕ್ಸ್ ಇರ್ಬೋದು, ವುಲನ್ ಆ್ಯಂಡ್ ಅದರ್ ಫ್ಯಾಬ್ರಿಕ್ ಮಿಕ್ಸ್ ಇರ್ಬೋದು. ಇದನ್ನ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ, ಇಚ್ಚಿಂಗ್ ಏನು ಆಗಲ್ವಾ, ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ಆ್ಯಕ್ಚುಲಿ ಇದ್ರದ್ದು ಪ್ರಿಂಟಿಂಗ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಎಸ್ ಸೈಜ್ ತರಿಸಿದೆ, ಬಟ್ ಎಸ್ ಸೈಜ್ ಸ್ವಲ್ಪ ಟೈಟ್ ಆಗ್ತಿದೆ. ಸೊ ಇನ್ ಕೇಸ್ ನಿಮ್ಮದು ಎಮ್ ಆಗಿದ್ರೆ ಲಾರ್ಜ್ ತೊಗೊಳ್ಳಿ, ಎಸ್ ಆಗಿದ್ರೆ ಮೀಡಿಯಮ್ ತೊಗೊಳ್ಳಿ, ಸ್ವಲ್ಪ ಫ್ರೀ ಆಗಿರುತ್ತೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಲುಕ್ ವೈಸ್ ಯಾವ ಥರ ಬರ್ತಾ ಇದೆ, ನಿಮಗೇನು ಅನ್ನಿಸ್ತಾ ಇದೆ ಅಂತ ಹೇಳಿ. ನನಗೇನೋ ಓಕೆ, ಈ ಸಿಂಥೆಟಿಕ್ ಫ್ಯಾಬ್ರಿಕ್ಗಿನ ಇದು ಏನೋ ಒಂಥರ ಕಂಫರ್ಟಬಲ್ ಆಗಿದೆ. ಬಟ್ ಮೇ ಬಿ ಸಮ್ಮರ್ ಟೈಮಲ್ಲಿ ಶಕ್ಯ ಆಗ್ಬೋದು ಅನ್ಕೋತೀನಿ. ಬಟ್ ಓವರಾಲ್ ಲುಕ್ ವೈಸ್ ಆ್ಯಂಡ್ ಪ್ರಿಂಟಿಂಗ್ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡೋದಾದರೆ ಓಕೆ. ಆ್ಯಂಡ್ ಕೊಡ್ತಿರೋ ಪ್ರೈಸ್ ಕೂಡ ಇದ್ರದ್ದು ಪ್ರೈಸಿಂಗ್ ಕಡಿಮೆ ಇರೋದ್ರಿಂದ ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬಟ್ ಸೈಜ್ ಎಕ್ಸ್ಟ್ರಾ ತಗೊಳ್ಳಿ, ನನಗೆ ಟೈಟ್ ಆಗ್ತಿದೆ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಕುರ್ತಾ ಸೆಟ್ ಹಾಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಕುರ್ತಾ ಸೆಟ್ ಎಲ್ಲ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ, ಮತ್ತು ನಾನು ತರಿಸಿದ್ರೆ ನೆಕ್ಸ್ಟ್ ಯಾವ ಥರ ಔಟ್ಫಿಟ್ ತರಿಸ್ಲಿ ಎಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಒಪಿನಿಯನ್ ನನಗೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ನಾನು ತರಿಸ್ಬೇಕು ಅಂದರೆ ಯಾವ ಥರ ತರಿಸ್ಬೇಕು ಅದನ್ನ ನಿಮ್ಮ ಒಪಿನಿಯನ್ ಮೇಲೆ ತರಿಸಿದ್ರೆ ಅದು ನಿಮಗೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಯೂಸ್ಲೆಸ್. ಹಾಗಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಮಾತು, ಆದಷ್ಟು ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಇರೋ ಔಟ್ಫಿಟ್ನ ವಿಯರ್ ಮಾಡೋದನ್ನ ಕಡಿಮೆ ಮಾಡಿ, ಜಂಕ್ ಫುಡ್ನ ಕಡಿಮೆ ತಿನ್ನಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.